ನಾನು ಯಾವುದಕ್ಕೂ ಹೆದರಲ್ಲ. ನಾವು ತನಿಖೆ ಎದುರಿಸೋದಕ್ಕೆ ನಾವು ಸಿದ್ಧರಾಗೇ ಇದ್ದೀವಿ. ತನಿಖೆ ಬೇಡ ಅಂತ ನಾವು ಯಾವತ್ತೂ ಹೇಳಲೇ ಇಲ್ವಲ್ಲಪ್ಪ. ಬೆಂಗಳೂರಲ್ಲಿ CM ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ಕಾನೂನು ಹೋರಾಟವನ್ನು ನಾವು ಕೂಡ ಮುಂದುವರಿಸ್ತೀವಿ. ನಾವು ತಪ್ಪು ಮಾಡಿಲ್ಲ ಇಲ್ಲಿ, ನಾನು ತಪ್ಪು ಮಾಡಿಲ್ಲ ಇಲ್ಲಿ. ಮುಡಾದಲ್ಲಿ ಹಗರಣ ಆಗಿದ್ದೆ, ತನಿಖೆ ಮಾಡಿ. ಯಾರು ಬೇಡ ಅಂದರು? ನಾವು ತಡೆದಿದ್ದೀವ ಯಾವತ್ತಾದರೂ? ಅವತ್ತಿಗೂ ತಡೆದಿಲ್ಲ, ನೆನ್ನೆಗೂ ತಡೆದಿಲ್ಲ, ಇವತ್ತಿಗೂ ತಡೆಯಲ್ಲ, ಮುಂದಕ್ಕೂ ತಡೆಯಲ್ಲ. ಲೋಕಾಯುಕ್ತ ತನಿಖೆಗೆ ರೆಫರ್ ಮಾಡಿದ್ದಾರೆ. ಇದೀಗ ತನಿಖೆ ಮಾಡಿ ಅಂತ ನಿನ್ನೆ ಕೂಡ ಹೈಕೋರ್ಟ್ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಅದನ್ನೇ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಹೇಳ್ತಾ ಇದೆ. ನಾನು ಇದರ ಬಗ್ಗೆ ವಕೀಲರೊಂದಿಗೆ ಚರ್ಚೆ ಮಾಡಿ ಆ ನಂತರದಲ್ಲಿ ಕಾನೂನು ಹೋರಾಟವನ್ನು ನಾನು ಮುಂದುವರಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ದೂರುದಾರರು ಮೈಸೂರಿನವರು, ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡಬೇಕು. ಯಾಕಂದ್ರೆ ತನಿಖೆ ಮಾಡಿ ಅಂತೇಳಿ ನೆನೆನೇ ಹೇಳಿದ್ದಾರೆ.